ಓಕೆ, ನಿಮಗೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇವತ್ತಿನ ಅವಧಿ ಒಳಗ ನಾವು ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ ಅಂತಂದ್ರ ಸಸ್ಯದ ಮುಖ್ಯ ಆಧಾರ ಬೇರು. ಯಾವುದು? ನಿಮ್ಮ ಪಠ್ಯದಲ್ಲಿರ್ತಕ್ಕಂತಹ 4ನೇ ಅಧ್ಯಾಯ ಆಗಿರ್ತಕ್ಕಂತಹ ಸಸ್ಯದ ಮುಖ್ಯ ಆಧಾರ ಬೇರು. ಸಸ್ಯದ ಮುಖ್ಯ ಬೇರು. ಮುಖ್ಯ ಆಧಾರ ಅಂದ್ರೇನು? ಮುಖ್ಯ ಆಧಾರ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ನಾವು ಒಂದು ಮನೆಯನ್ನ ಕಟ್ತೀವಿ. ಏನ್ ಕಟ್ತೀವಪ್ಪ? ಮನೆಯನ್ನ ಕಟ್ತೀವಿ. ಮನೆಯನ್ನ ಕಟ್ಟಬೇಕಾದ್ರೆ ಮೊದಲು ನಾವು ಏನ್ ಮಾಡ್ತೀವಿ ಅಂತಂದ್ರ ಬುನಾದಿ ಹಾಕ್ತಿವಿ. ಏನ್ ಹಾಕ್ತಿವಿ? ಬೇಸ್ಮೆಂಟ್ ಅಂತೀವಿ. ಏನಂತೀವಿ? ಬೇಸ್ಮೆಂಟ್ ಅಂತೀವಿ. ಹೌದಾ? ನೋಡ್ರಿ, ಒಂದು ಮನೆಯನ್ನ ಕಟ್ಟುವಾಗ ಮೊದಲು ನಾವು ಏನ್ ಮಾಡ್ತೀವಿ ಅಂದ್ರೆ ಬೇಸ್ಮೆಂಟ್ ಅನ್ನ ಕಟ್ತೀವಿ. ಆ ಮನೆಗೆ ಮುಖ್ಯ ಆಧಾರ ಯಾವ್ದಾಗಿರ್ತಂತಂದ್ರ ನಾವು ಕೆಳಗಡೆ ಕಟ್ಟುವಂತಹ ಬೇಸ್ಮೆಂಟ್. ಯಾವ್ದು? ಬೇಸ್ಮೆಂಟ್. ನೋಡ್ರಿ, ನಾವು ಮನೆಯನ್ನ ಕಟ್ಟುವಾಗ ಬೇಸ್ಮೆಂಟ್ ಚೆನ್ನಾಗಿ ಕಟ್ಟಿದ್ರೆ ಅದ್ರ ಮೇಲೆ ಮನೆ ಏನಾಗಿ ಚೆನ್ನಾಗಿ ಕಟ್ಟಿ ಅದು ಮನೆ ಏನಾಗಿರ್ತಂತಂದ್ರ ಬಹಳ ವರ್ಷಗಳ ಕಾಲ ತಾಳಿಕೆ ಬರುತ್ತೆ. ಒಂದ್ ವೇಳೆ ಮನೆಯನ್ನ ಕಟ್ಟುವಾಗ ನಾವೇನಾದ್ರೂ ಬೇಸ್ಮೆಂಟ್ ಕಟ್ಟಲಿಲ್ಲ ಸರಿಯಾಗಿ ಅಂದ್ರ ಮನೆ ನಿಂದ್ರಕ್ಕೆ ಸಾಧ್ಯ ಇಲ್ಲ. ಹಂಗೆ ಒಂದು ಸಸ್ಯ ಚೆನ್ನಾಗಿ ಬೆಳಿಬೇಕಂದ್ರ ಮುಖ್ಯ ಆಧಾರ ಯಾವ್ದಪ್ಪ ಅಂತಂದ್ರ ಬೇರು. ಯಾವ್ದು? ಬೇರು. ನೋಡ್ರಿ, ಈಗ ನಮ್ಮ ಸುತ್ತಮುತ್ತ ಅನೇಕ ಗಿಡ ಮರಗಳಿದಾವೆ. ಏನಿದಾವೆ? ಗಿಡ ಮರಗಳು ಇದಾವೆ. ಅವೆಲ್ಲ ಗಿಡ ಮರಗಳು ಏನಾಗಿದಾವಪ್ಪ ಅಂತಂದ್ರ ನಿಂತ್ಕೊಂಡಿದಾವೆ, ಚೆನ್ನಾಗಿ ಬೆಳೆದಿವೆ ಅಂತಂದ್ರ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ಬೇರು. ಏನು? ಬೇರು. ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ನಾನೀಗ ನಿಂತ್ಕೊಂಡಿದ್ದೀನಿ, ಸ್ಟೇಬಲ್ ಆಗಿ ನಿಂತ್ಕೊಂಡಿನಿ. ಇಲ್ಲ, ನಿಂತ್ಕೊಂಡಿದ್ದೀನಿ. ನನಗೆ ಮುಖ್ಯ ಆಧಾರ ಯಾವ್ದಪ್ಪ ಅಂತಂದ್ರ ಕಾಲು ಮತ್ತು ನನ್ನಲ್ಲಿರ್ತಕ್ಕಂತಹ ಮೂಳೆಗಳು. ಏನ? ಮೂಳೆಗಳು. ಅದು ಮೂಳೆಗಳಲ್ಲಿ ಬೆನ್ನಿನ ಮೂಳೆ. ಯಾವ್ದ? ಬೆನ್ನಿನ ಮೂಳೆ. ಒಂದು ವೇಳೆ ನನಗೆ ಬೆನ್ನು ಮೂಳೆ ಇರಲಿಲ್ಲ ಅಂದ್ರೆ ನಾನು ಇಷ್ಟು ಚೆನ್ನಾಗಿ ನಿಂದ್ರಕ್ ಸಾಧ್ಯ ಆಗ್ತಿತ್ತ? ಇಲ್ಲ. ನಾನು ಈಗ ಚೆನ್ನಾಗಿ ನಿಂತ್ಕೊಂಡಿದ್ದೀನಿ ಅಂದ್ರೆ ಏನು ನನಗೆ ಮುಖ್ಯ ಆಧಾರ ಯಾವ್ದಂತಂದ್ರ ನನ್ನ ಬೆನ್ನು ಮೂಳೆ. ಯಾವ್ದು? ಬೆನ್ನು ಮೂಳೆ. ಹೌದಾ? ನಮಗೆ ಹಂಗ ಬೆನ್ನು ಮೂಳೆ ಇಂಪಾರ್ಟೆಂಟ್, ಹಂಗೆ ಸಸ್ಯಕ್ಕೆ ಇಂಪಾರ್ಟೆಂಟ್ ಯಾವ್ದಂದ್ರ ಆಧಾರ ಯಾವ್ದಂದ್ರೆ ಬೇರು. ಏನು? ಬೇರು. ಹೆಂಗೆ ಸರ್? ಹೇಗೆ ನೀವು ಹೇಳ್ತೀರಿ? ಮುಖ್ಯವಾಗಿ ಬೇರೆನೆ ಸಸ್ಯಕ್ಕೆ ಆಧಾರ ಅಂತ ಹೆಂಗ್ ಹೇಳ್ತೀರಪ್ಪ? ಸಸ್ಯಕ್ಕೆ ಒಂದು ಆಧಾರ ಬೇರು ಅಂತ. ಯಾಕೆ? ಎಲೆ ಅಲ್ಲ, ಕಾಂಡ ಅಲ್ಲ, ಹೂ ಅಲ್ಲ, ಯಾವುದಲ್ಲ, ಬೇರೆನೆ ಯಾಕೆ ಮುಖ್ಯ? ಯಾರು ಹೇಳ್ತೀರಿ? ಗೊತ್ತಿಲ್ಲ? ಹೇಳಪ್ಪ. ಇಲ್ಲಿ ವೆರಿ ಗುಡ್. ಕ್ಲಾಸ್ ಆಗ್ತದೆ. ಕ್ಲಾಸ್ ಆಗ್ತದೆ. ಓಕೆ, ನೋಡ್ರಿ, ಬೇರು ಏನ್ ಮಾಡ್ತೈತಿ ಅಂತಂದ್ರ ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ಮಣ್ಣಿನಲ್ಲಿರ್ತಕ್ಕಂತಹ ನೀರು ಮತ್ತು ಖನಿಜ ಲವಣಾಂಶಗಳನ್ನ, ನೀರು ಮತ್ತು ಖನಿಜ ಲವಣಾಂಶಗಳು, ಮಣ್ಣಿನಲ್ಲಿರ್ತಕ್ಕಂತಹ ಅನೇಕ ಗೊಬ್ಬರಗಳನ್ನ ಮತ್ತು ನೀರನ್ನ, ಖನಿಜ ಲವಣಾಂಶಗಳನ್ನ ಅದು ಹೀರಿಕೊಳ್ಳುತ್ತ. ಏನ್ ಮಾಡುತ್ತದೋ? ಹೀರಿಕೊಳ್ಳುತ್ತ. ಹೀರಿಕೊಂಡು ಏನ್ ಮಾಡ್ತೈತಿ? ಹೀರಿಕೊಂಡು ಸಸ್ಯದ ನಾನಾ ಭಾಗಕ್ಕೆ ಏನ್ ಮಾಡ್ತಂತಂದ್ರ ಅದು ಕಳಿಸುತ್ತದೆ. ಈ ರೀತಿ ಮಾಡುವುದರಿಂದ ಸಸ್ಯ ಏನಾಗುತ್ತೆ ಅಂತಂದ್ರೆ ಚೆನ್ನಾಗಿ ಬೆಳಿತೈತಿ. ಏನಾಗ್ತೈತಿ? ಬೆಳೆಯುತ್ತದೆ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನನಗೆ. ಏನಪ್ಪಾ ಅಂತಂದ್ರ ನೋಡ್ರಿ, ಇದೇನು? ಸಸ್ಯ. ಒಂದು ಏನಿದು? ಸಸ್ಯ. ಇದನ್ನು ಸಸ್ಯ ಮತ್ತು ಇದನ್ನು ಸಸ್ಯನೇ. ಈ ಎರಡರಲ್ಲಿ ನಾನು ಮಣ್ಣಿನಲ್ಲಿ ನೆಟ್ಟಾಗ, ಹೌದಾ, ಮಣ್ಣಿನಲ್ಲಿ ಗಿಡವನ್ನ ನೆಟ್ಟಾಗ ಇದರಲ್ಲಿ ಯಾವುದು ಚೆನ್ನಾಗಿ ಬೆಳಿತೈತಿ? ಈ ಕಡೆ ಅಂದ್ರೆ ಯಾವುದು? ಇದನಾ? ಏನ್ ಇದನಾ?
ಹಾ ಯಾವುದು ಬೇರು ಇರುವ ಸಸ್ಯ. ಯಾಕೆ ಇದು ಚೆನ್ನಾಗಿ ಬೆಳಿತೈತಿ, ಯಾಕೆ ಇದು ಚೆನ್ನಾಗಿ ಬೆಳೆಯಲ್ಲ? ನನಗೆ ಗುಂಪಿನಲ್ಲಿ ಹೇಳಂಗಿಲ್ಲ, ಒಬ್ರೇ ಎದ್ದು ನಿಂತು ಹೇಳಬೇಕು. ಯಾರು? ಪ್ರೀತಮ್ ಹೇಳಪ್ಪ. ಹಾ ನೋಡ್ರಿ, ಇದಕ್ಕ ಬೇರೈತಿ, ಇದಕ್ಕ ಬೇರಿಲ್ಲ. ಇದು ಚೆನ್ನಾಗಿ ಬೆಳೆಯಲ್ಲ, ಇದು ಚೆನ್ನಾಗಿ ಬೆಳೆಯುತ್ತೆ. ಯಾಕ ಇದು ಚೆನ್ನಾಗಿ ಬೆಳಿತೈತೆ ಅಂತಂದ್ರ ಇದಕ್ಕೆ ಏನಿದಾವ ಅಂತಂದ್ರ ಬೇರುಗಳು. ಈ ಬೇರುಗಳು ಏನ್ ಮಾಡ್ತಾವ ಅಂತಂದ್ರ ಮಣ್ಣನ್ನ ಹಿಡಿದಿಟ್ಟುಕೊಂಡಿರ್ತವೆ. ಏನ್ ಮಾಡಿರ್ತವೆ? ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರ್ತವೆ. ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ಅನೇಕ ನೀರಿನ ಅಂಶ ಆಗಿರ್ಬೋದು, ಖನಿಜ ಲವಣಾಂಶಗಳನ್ನ ಇದು ಏನ್ ಮಾಡ್ತೈತೆ ಅಂದ್ರೆ ಬೇರು ಹೀರಿಕೊಂಡು ಸಸ್ಯದ ನಾನಾ ಭಾಗಕ್ಕೆ ಏನ್ ಮಾಡ್ತಂತಂದ್ರ ಕಳಿಸುತ್ತದೆ. ಈ ಬೇರು ಇರುವುದರಿಂದನೇ ಏನಪ್ಪಾ ಅಂತಂದ್ರೆ ಗಿಡ ಮರಗಳು ಚೆನ್ನಾಗಿ ಬೆಳಿತವೆ. ಒಂದ್ ವೇಳೆ ಬೇರು ಇರ್ಲಿಕ್ಕಂದ್ರ ಯಾವುದೇ ಸಸ್ಯ ಚೆನ್ನಾಗಿ ಬೆಳೆಗಿಲ್ಲ. ಕೆಲವೊಂದು ಸಸ್ಯಗಳಿದಾವೆ, ಅವು ಕಾಂಡದ ಮೂಲಕ ಬೆಳಿತಾವ. ಏನ್ ಮಾಡ್ತಾವ? ಕೆಲವೊಂದು ಸಸ್ಯಗಳು ಕಾಂಡದ ಮೂಲಕ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗುಲಾಬಿ. ಯಾವ್ದ? ಗುಲಾಬಿ. ಆ ಗುಲಾಬಿ ಗಿಡದತಕ್ಕಂತ ಒಂದು ಕಾಂಡವನ್ನ ಕಟ್ ಮಾಡ್ಕೊಂಡು ನಾವೇನಾದ್ರೂ ಹಚ್ಚಿದ್ರೆ ಅದು ಕೂಡ ಏನ್ ಮಾಡುತ್ತೆ? ಬೆಳೀತದೆ. ಆಲ್ಮೋಸ್ಟ್ ಬಹಳ ಸಸ್ಯಗಳು ಏನಪ್ಪಾ ಅಂತಂದ್ರೆ ಬೇರಿನ ಸಹಾಯದಿಂದ ಏನ್ ಮಾಡ್ತಾವ ಅಂತಂದ್ರೆ ಅವು ಚೆನ್ನಾಗಿ ಬೆಳೀತವೆ. ಈಗ ನಾನೇನಾದ್ರೂ ಈಗ ಈ ಒಂದು ಸಸ್ಯ ಮತ್ತು ಇದನ್ನು ತೆಗೆದುಕೊಂಡು ಹಚ್ಚಿದಾಗ ಯಾವುದು ಹತ್ತೈತೆ ಅಂತಪ್ಪ ಅಂತಂದ್ರ ಈ ಸಸ್ಯ ಹತ್ತುತ್ತದೆ. ಯಾಕಂದ್ರೆ ಇದು ಬೇರೈತಿ. ಬೇರು ಮಣ್ಣನ್ನ ಹಿಡಿದುಕೊಟ್ಟುಕೊಳ್ತವೆ. ಮಣ್ಣಿನಲ್ಲಿರ್ತಕ್ಕಂತಹ ನೀರು ಮತ್ತು ಖನಿಜ ಲವಣಾಂಶಗಳನ್ನ, ಗೊಬ್ಬರಗಳನ್ನ ಏನ್ ಮಾಡ್ತಂತಂದ್ರ ಹೀರಿಕೊಳ್ಳುತ್ತದೆ. ಇಂತಹ ಬೇರುಗಳಲ್ಲಿ ನಾವು ಎರಡು ರೀತಿಯ ಬೇರುಗಳನ್ನ ನೋಡ್ತೀವಿ. ಎಷ್ಟು ರೀತಿಯ ಬೇರುಗಳು? ಎರಡು ಬೇರು. ಒಂದು ಸಸ್ಯದ ಬೇರಿನ ಭಾಗದಲ್ಲಿ ಎರಡು ಬೇರುಗಳು ಬರ್ತವೆ. ಅವು ಯಾವಪ್ಪ ಅಂತಂದ್ರೆ ಒಂದು ತಂತು ಬೇರು, ಇನ್ನೊಂದು ಕಾಯಿ ಬೇರು. ನೋಡ್ರಿ, ಒಂದು ಸಸ್ಯದ ಬಹಳಷ್ಟು ಮಣ್ಣಿನ ಆಳಕ್ಕೆ ಹೋದಂತ ಬೇರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ತಾಯಿ ಬೇರು ಅಂತ. ಏನಂತೀವಿ? ತಾಯಿ ಬೇರು. ನೋಡ್ರಿ, ಇಲ್ಲಿ ಇರ್ತದೆ, ಮಧ್ಯದಲ್ಲಿ ಇರ್ತೈತಿ. ಈ ಬೇರು ಏನಪ್ಪಾ ಅಂತಂದ್ರ ಮಣ್ಣಿನ ಬಹಳಷ್ಟು ಆಳಕ್ಕೆ ಹೋಗಿ ಹಿಡಿದಿಟ್ಟುಕೊಂಡಿರ್ತೈತಿ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ತಾಯಿ ಬೇರು ಅಂತ ಕರಿತೀವಿ. ಏನಂತ ಕರಿತೀವಿ? ತಾಯಿ. ಪಕ್ಕದಲ್ಲಿ ಕವಲುಗಳಾಗಿ ಹೊಡೆದಿರ್ತಾವಲ್ಲ, ಕವಲುಗಳಾಗಿ ಬೇರುಗಳು ಬಂದಿರ್ತಾವಲ್ಲ, ಅವುಗಳನ್ನ ನಾವು ತಂತು ಬೇರು ಅಂತ ಏನಂತೀವಿ? ತಂತು ಬೇರು. ಬೇರಿನಲ್ಲಿ ಎಷ್ಟು ವಿಧಗಳು? ಎರಡು. ಒಂದೇದು ತಾಯಿ ಬೇರು, ಇನ್ನೊಂದು ತಂತು ಬೇರು. ಈಗ ಮಾವಿನ ಸಸ್ಯ ಇರ್ತಪ್ಪ. ಯಾವ್ದು? ಮಾವಿನ ಸಸ್ಯ. ಆ ಮಾವಿನ ಸಸ್ಯ ಏನ್ ಮಾಡ್ತೈತೆ ಅಂತಂದ್ರ ಎರಡು ಸಸ್ಯಗಳನ್ನ ಕೊಡ್ತೀವಿ. ಒಂದು ಬೇರಿಲ್ಲಾರ್ದು, ಒಂದು ಬೇರಿದ್ದಿದ್ದು. ಹೌದಾ? ಅದ್ರಾಗ ಯಾವ್ದು ಚೆನ್ನಾಗಿ ಬೆಳೆಯುತ್ತಂತಂದ್ರ ಬೇರಿದ್ದಿದ್ದು. ಹೌದಾ? ಯಾಕಂತಂದ್ರ ಅದು ಬೇರನ್ನ ಹೊಂದಿರ್ತೈತಿ. ಅದಕ್ಕೆ ಏನಾಗ್ತೈತೆ ಅಂದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ಟು ಸಸ್ಯದಲ್ಲಿ ಹಲವಾರು ರೀತಿಯ ಭಾಗಗಳನ್ನ ನಾವು ನೋಡ್ತೀವಿ. ಏನ್ ಮಾಡ್ತೀವಿ? ಹಲವಾರು ರೀತಿಯ ಭಾಗಗಳು. ನೋಡ್ರಿ, ಈ ಒಂದೊಂದೇ ಭಾಗಗಳನ್ನ ನಾವು ತಿಳ್ಕೊಂತ ಹೋಗೋಣ. ಈ ಸಸ್ಯದ ಈ ಭಾಗದಲ್ಲಿರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ ಅಂದ್ರ ಏನಂತ ಕರಿತೀವಿ? ಕಾಂಡ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಂಡ. ಸಸ್ಯದಲ್ಲಿ ಎಲೆ ಇರ್ತಾವ. ಏನಿರ್ತಾವ? ಎಲೆ. ಇಲ್ಲ ನೋಡ್ರಿ, ಇಲ್ಲ ಐತಲ್ಲ ಎಲೆಗಳು ಕಾಣ್ತೈತ? ಇದರಲ್ಲಿ ಇದು ಕೂಡ ಒಂದು ಎಲೆ. ಮತ್ತ ಈ ಸಸ್ಯದಲ್ಲಿ ಇರ್ತಕ್ಕಂಥ ಕೂಡ ಇವೇನಿವೆಲ್ಲ ಎಲೆ. ಏನಿವು? ಎಲೆಗಳು ಅಂತೇಳಿ ಕರಿತೀವಿ. ಕಾಂಡ ಕಾಣುತ್ತಾ? ಇದೇನಿದು? ಕಾಂಡ. ಏನಿದು? ಕಾಂಡ. ಓಕೆ. ನೆಕ್ಸ್ಟ್ ಎಲೆ ಆದ್ಮೇಲೆ ಏನು? ಹೂವು. ಸಸ್ಯದಲ್ಲಿ ಏನಿರ್ತಾವ ಅಂತಂದ್ರ ಹೂವು ಇರ್ತವೆ. ಹೂವು ಆದ್ಮೇಲೆ ಕಾಯಿ. ಕಾಯಿ ಆದ್ಮೇಲೆ ಹಣ್ಣು. ಹಾಗಾದ್ರೆ ಈಗ ಒಂದೊಂದೇ ಭಾಗದ ಬಗ್ಗೆ ನಾವು ಏನ್ ಮಾಡೋಣ, ಈಗ ತಿಳ್ಕೊಂತ ಬರೋಣ. ನೋಡ್ರಿ, ಈಗ ಎಲೆ ಯಾವುದು? ಎಲೆ ಐತಲ್ಲ, ಎಲೆ ಇದು ಯಾವ ಬಣ್ಣವನ್ನ ಹೊಂದಿರುತ್ತದೆ ಅಂತಂದ್ರ ಹಸಿರು. ಏನಾಗಿ ಯಾವ ಬಣ್ಣ ಹೊಂದಿರ್ತೈತಿ? ನೋಡ್ರಿ, ಸಸ್ಯದ ಯಾವುದೇ ಒಂದು ಎಲೆಯನ್ನ ತೆಗೆದುಕೊಂಡಾಗ ಅದರ ಬಣ್ಣ ಏನಾಗಿರ್ತಂದ್ರ ಹಸಿರಿನಿಂದ ಕೂಡಿರುತ್ತದೆ. ನೋಡ್ರಿ, ಈ ಸಸ್ಯ ಐತಪ್ಪ, ಈ ಸಸ್ಯ ಐತಿ. ಈ ಸಸ್ಯದ ಒಂದು ಎಲೆಗಳು ಯಾವ ರೀತಿಯಾಗಿದೆ? ಯಾವ ಬಣ್ಣ ಹೊಂದೇವ? ಯಾವ ಬಣ್ಣ ಹೊಂದೇವ? ಹಸಿರು ಬಣ್ಣವನ್ನ ಹೊಂದೇವ. ನೆಕ್ಸ್ಟ್ ಬಂದ್ಬಿಟ್ರೆ ಹೂವು. ಯಾವುದು? ಹೂವು.
ನೋಡ್ರಿ, ಹಾಗಾದ್ರೆ ಎಲೆಗಳು ಹಸಿರು ಅಂತ ಹೇಳ್ತೀರಿ, ಹಾಗಾದ್ರೆ ಹೂಗಳು ಒಂದೇ ಬಣ್ಣ ಇರ್ತಾವ? ಹೂಗಳು ಒಂದೇ ಬಣ್ಣ ಹೊಂದಿರ್ತಾವ? ಬೇರೆ ಬೇರೆ ಬಣ್ಣವನ್ನ ಹೊಂದಿರುತ್ತವೆ, ಹೌದಾ? ಮಾವಿನ ಹೂವಿನ ಬಣ್ಣನೇ ಬೇರೆ, ಆಮೇಲೆ ಗುಲಾಬಿ ಹೂವಿನ ಬಣ್ಣನೇ ಬೇರೆ, ಆಮೇಲೆ ನೆಕ್ಸ್ಟ್ ಹತ್ತಿ ಬೆಳಿತೀರಿ ಇವೆಲ್ಲ ಇಲ್ಲಿ ಸುತ್ತಮುತ್ತ. ಹತ್ತಿ ಬೆಳೆದಾಗ ಹೂವು ಆಗುತ್ತೆ, ಅದು ಹೂವಿನ ಬಣ್ಣ ಯಾವ ರೀತಿಯಾಗಿರ್ತ? ಹಾ, ಹಳದಿ ಮತ್ತು ಕೆಲವೊಂದಿಷ್ಟು ಬಿಳಿಯನ್ನು ಹೊಂದಿರುತ್ತೆ, ಎರಡು ಮಿಕ್ಸ್ ಆಗಿ ಏನಾಗಿರ್ತ ಹೂವು ಬಿಟ್ಟಿರುತ್ತ. ಹಿಂಗೆ ಸಸ್ಯವು ನಾನಾ ಬಣ್ಣದ ಹಲವಾರು ರೀತಿಯ ಬಣ್ಣದ ಹೂಗಳನ್ನ ಬಿಡುತ್ತೆ. ಹೂ ಆದ ನಂತರ ಕಾಯಿ, ಏನು? ಕಾಯಿ. ಹಾಗಾದ್ರೆ ಕಾಯಿಯ ಬಣ್ಣ ಯಾವ್ದಪ್ಪ ಅಂತಂದ್ರ ಹಸಿರು. ಯಾವುದು? ಹಸಿರು. ನೋಡ್ರಿ, ಈಗ ಯಾವುದೇ ಒಂದು ಕಾಯಿಯನ್ನ ತೆಗೆದುಕೊಂಡು ಅದರ ಬಣ್ಣ ಯಾವ್ದಾಗಿರುತ್ತೆ ಅಂತಂದ್ರ ಹಸಿರಾಗಿರುತ್ತೆ. ಯಾವ್ದಾಗಿರುತ್ತ? ಹಸಿರು. ಈ ಫಾರ್ ಎಕ್ಸಾಂಪಲ್ ಟೊಮೆಟೊ, ಯಾವ್ದ? ಟೊಮೆಟೊ ತಗೋರಿ. ಏನ್ ತಗೋರಿ? ಟೊಮೆಟೊ ತಗೊಂಡಿ. ಇನ್ಯಾವ ಏನಿವ? ಟೊಮೆಟೊ. ಇವೇನಿವ? ಟೊಮೆಟೊ. ಹಾಗಾದ್ರೆ ನೋಡ್ರಿ, ಇದು ಯಾವ ಬಣ್ಣ ಐತಿ? ಇದು ಯಾವ ಬಣ್ಣ ಐತಿ? ಇದು ಯಾವ ಬಣ್ಣ ಐತಿ? ಇದು ಹಸಿರು ಬಣ್ಣ ಐತಿ, ಇದು ಕೆಂಪು ಬಣ್ಣ. ಇದು ಯಾಕೆ ಹಸಿರು ಬಣ್ಣ ಐತಿ? ಇದು ಯಾಕೆ ಕೆಂಪು ಬಣ್ಣ ಐತಿ? ಹಾ, ಇದು ಏನಿದು? ಕಾಯಿ. ಇದು ಏನು? ಹಣ್ಣ, ಹೌದಾ? ಮೊದಲಿಗೆ ಕಾಯಿ ಏನಾಗಿರ್ತಂತಂದ್ರ ಹಸಿರು. ಇದು ಅಂತ ಅಲ್ಲ, ಟೊಮಾಟೊ ಅಂತ ಅಲ್ಲ, ಬೇರೆ ಯಾವುದೇ ಒಂದು ಕಾಯಿಯನ್ನ ತೆಗೆದುಕೊಂಡ್ರ ಅದರ ಬಣ್ಣ ಏನಾಗಿರ್ತಂತಂದ್ರ ಹಸಿರಾಗಿರುತ್ತೆ. ಏನಾಗಿರುತ್ತ? ಹಸಿರು. ಈ ಮಾವಿನಕಾಯಿ ತಗೋರಿ ಫಾರ್ ಎಕ್ಸಾಂಪಲ್, ಯಾವ್ದು? ಮಾವಿನಕಾಯಿ. ಅದರ ಬಣ್ಣ ಕಾಯಿ ಇದ್ದಾಗ ಹೆಂಗಿರುತ್ತೆ? ಹಣ್ಣು ಆದ್ಮೇಲೆ ಬೇರೆ ಇರುತ್ತೆ. ಯಾವುದೇ ಒಂದು ಸಸ್ಯದ ಒಂದು ಕಾಯಿ ಬಣ್ಣ ಏನಾಗಿರುತ್ತೆ ಅಂತಂದ್ರ ಹಸಿರಾಗಿರುತ್ತದೆ. ಏನಾಗಿರುತ್ತದೆ? ಕಾಯಿಯ ಬಣ್ಣ ಯಾವ್ದು ಅಂತ ಕೇಳಿದ್ರೆ ಹಸಿರು. ಮಾವಿನ ಹಣ್ಣಾಗಿರ್ಬೋದು, ಬಾಳೆಕಾಯಿ ಇದ್ದವ್ರು, ಯಾವ್ದ? ಬಾಳೆಕಾಯಿ. ಬಾಳೆಕಾಯಿ ನೋಡ್ರಿ, ಹಣ್ಣು ಆದ್ಮೇಲೆ ಅದು ಎಲ್ಲೋ ಆಗಿರ್ತ. ಏನಾಗಿರ್ತ? ಎಲ್ಲ. ಅದೇ ಮೊದಲಿದ್ದಾಗ ಏನಾಗಿರ್ತಪ್ಪ ಅಂತಂದ್ರ ಹಸಿರು ಬಣ್ಣ ಆಗಿರ್ತ. ನೇರಳೆ ಹಣ್ಣು ತಗೋರಿ, ನೇರಳೆ ಹಣ್ಣು. ನೇರಳೆ ಹಣ್ಣು ಕೂಡ ಏನಪ್ಪಾ ಅಂತಂದ್ರ ಅದು ಮೊದಲು ಕಾಯಿ ಇದ್ದಾಗ ಹಸಿರಾಗೇ ಇರುತ್ತದೆ, ಮತ್ತೆ ಹಣ್ಣು ಆದ್ಮೇಲೆ ಅದು ಏನಾಗುತ್ತ? ಹಾ, ಹೌದಾ? ಬೇರೆ ಬಣ್ಣ ಆಗ್ತಿರೋದು. ಮಾವಿನ ಹಣ್ಣನ್ನು ಕೂಡ. ಆಪಲ್ ತಗೋರಿ, ಆಪಲ್. ಯಾವ್ದು? ಆಪಲ್. ಅದು ನೋಡ್ರಿ, ಕಾಯಿ ಇದ್ದಾಗ ಅದು ಕೂಡ ಏನಾಗಿರ್ತಂತ ಅಂತಂದ್ರ ಹಸಿರಾಗಿರುತ್ತೆ. ಏನಾಗಿರ್ತದೆ? ಸಿದ್ಧಲಿಂಗ ಹಸಿರು ಬಣ್ಣ ಆಗಿರ್ತೈತಿ ಕಾಯಿ ಇದ್ದಾಗ. ಹಣ್ಣು ಆದ್ಮೇಲೆ ಅದು ಕೂಡ ಏನಪ್ಪಾ ಅಂತಂದ್ರ ಅದರ ಬಣ್ಣ ಚೇಂಜ್ ಆಗ್ತಾ ಹೋಗ್ತೈತಿ. ಹಿಂಗೆ ಯಾವುದೇ ಒಂದು ಕಾಯಿಯ ಬಣ್ಣ ಏನಾಗಿರ್ತಾವ ಅಂತಂದ್ರ ಹಸಿರಾಗಿರ್ತವೆ. ಏನಾಗಿರ್ತಾವ? ಹಸಿರಾಗಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ತೋರಿಸ್ತೀನಪ್ಪ. ಇದು ಏನ? ಹಾ, ಇದೇನಿದು? ಮೆಣಸಿನ್ಕಾಯಿ. ಇದು ಮೊದಲು ಏನಾಗಿರ್ತೈತೆ ಅಂತಂದ್ರ ಹಸಿರಾಗಿರ್ತೈತಿ ಕಾಯಿ ಇದ್ದಾಗ. ಅದೇ ಹಣ್ಣು ಆದ್ಮೇಲೆ ಏನಪ್ಪಾ ಅಂತಂದ್ರ ನೋಡ್ರಿ, ಈಗ ಬರ್ತಾ ಏನಾಗೈತೆ ಅಂದ್ರೆ ಹಣ್ಣು ಆಗ್ತಾ ಬಂದಿದೆ. ಇಲ್ಲಿ ಕಾಣಿಸುತ್ತಾ? ಇದರ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ ಹಣ್ಣು ಆದ್ಮೇಲೆ. ಇದು ಯಾವ ಬಣ್ಣಕ್ಕೆ ತಿರುಗುತ್ತಂತಂದ್ರ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಯಾವ್ದಕ್ಕ? ಕೆಂಪು ಬಣ್ಣ. ಹಿಂಗೆ ಯಾವುದೇ ಒಂದು ಕಾಯಿಗಳು ಏನು ಮೊದಲು ಹಸಿರಾಗಿರ್ತವೆ, ತದನಂತರ ಏನಾಗ್ತಾವ ಅಂತಂದ್ರ ಅವು ಅದರ ಬಣ್ಣವನ್ನ ಬದಲಾಯಿಸ್ಕೊಂತ ಹೋಗ್ತಾವ. ಇದು ಕಾಯಿಗೆ ಸಂಬಂಧಪಟ್ಟಂಗೆ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಹಣ್ಣು. ಯಾವ್ದು? ಹಣ್ಣು. ಹಣ್ಣು ಕೂಡ ಏನಪ್ಪಾ ಅಂತಂದ್ರ ನಂತರ ಏನಾಗ್ತಾವ? ಬೇರೆ ಬೇರೆ ಬಣ್ಣಗಳಾಗಿ ಹೋಗ್ತಾವ. ಈ ಮಾವಿನಕಾಯಿ ತಗೋರಿ, ಅದರ ಬಣ್ಣನ ಬೇರೆ ಆಗತ್ತ. ಆಮೇಲೆ ಪೇರಲ ತಗೋರಿ, ಅದ್ರ ಬಣ್ಣನು ಚೇಂಜ್ ಆಗ್ತಾ ಹೋಗುತ್ತಾ. ಪಪ್ಪಾಯಿ ನೋಡ್ರಿ, ಪಪ್ಪಾಯಿ ಇದ್ದಾಗ ಕೂಡ ಅದೇನಾಗಿರುತ್ತ? ಹಸಿರಾಗಿರುತ್ತೆ. ಕಾಯಿ ಇದ್ದಾಗ ಅದು ಕೂಡ ಏನಾಗುತ್ತ? ಬೇರೆ ಬೇರೆ ಬಣ್ಣ ಆಗಿ ಹೋಗ್ತಾವ. ಹಣ್ಣುಗಳು ಒಂದೇ ಬಣ್ಣ ಇರೋದಿಲ್ಲ ನೋಡ್ರಿ, ಎಲ್ಲರೂ ಒಂದೇ ಬಣ್ಣ ಇರೋದು, ಬೇರೆ ಬೇರೆ ಬಣ್ಣಗಳಾಗಿ ಇರ್ತಾವ. ಇದು ಇಷ್ಟು ಏನಪ್ಪಾ ಅಂತಂದ್ರ ಈ ಒಂದು ಸಸ್ಯದ ಬಗ್ಗೆ. ಏನಿದೆ? ಸಸ್ಯದ ಬಗ್ಗೆ. ಹಾಗಾದ್ರೆ ಸಸ್ಯದ ಮುಖ್ಯ ಆಧಾರ ಯಾವ್ದಪ್ಪ ಅಂತಂದ್ರ ಬೇರು. ಸಸ್ಯದ ಮುಖ್ಯ ಆಧಾರ ಯಾವುದು? ಬೇರು. ಆ ಸಸ್ಯದ ಬೇರುಗಳು ಚೆನ್ನಾಗಿದ್ರೆ ಆ ಸಸ್ಯ ಏನಾಗುತ್ತೆ ಅಂತಂದ್ರ ಚೆನ್ನಾಗಿ ಹೂವನ್ನ ಬಿಡುತ್ತೆ, ಚೆನ್ನಾಗಿ ಕಾಯಿಯನ್ನ ಬಿಡುತ್ತೆ, ಚೆನ್ನಾಗಿ ಹಣ್ಣಾಗಿ ನಮಗೆ ಏನ್ ಕೊಡುತ್ತದ? ಫಲವನ್ನ ಕೊಡುತ್ತೆ. ಇಲ್ಲ ಅಂತಂದ್ರೆ ಆ ಸಸ್ಯದ ಮುಖ್ಯ ಆಧಾರನೇ ಇರ್ಲಿಲ್ಲ ಅಂತಂದ್ರ ಯಾವುದೇ ಒಂದು ಸಸ್ಯ ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನೋಡ್ರಿ, ಪ್ರಯೋಗ ಮಾಡ್ರಿ ಮನ್ಯಾಗ. ಒಂದು ನಿಮ್ಮ ಮನೆ ಮುಂದೆ ಹಿಂದೆ ಏನಾದ್ರು ಸಸ್ಯಗಳು ಹಾಕಿದ್ರೆ ಸಸ್ಯಗಳು ತಗೊಂಡು ಏನ್ ಮಾಡ್ರಿ? ಕಟ್ ಮಾಡಿ ಒಂದು ಡಬ್ಬಿ ಒಳಗೆ ಏನ್ ಮಾಡ್ರಿ?
ಒಂದು ಬೇರಿದ್ದ ಸಸ್ಯ ತಗೋರಿ, ಬೇರೆ ಇಲ್ಲಾರ್ದ ಸಸ್ಯ ತಗೋರಿ. ಅವುಗಳನ್ನ ಏನ್ ಮಾಡ್ರಿ, ಕೆಲವೊಂದಿಷ್ಟು ದಿನ ಮಣ್ಣಿನಲ್ಲಿ ಹಾಕಿಟ್ಟು ಅವುಗಳಿಗೆ ನೀರ್ ಹಾಕ್ತಾ ಹೋಗ್ರಿ, ನೀರು ಗೊಬ್ಬರವನ್ನ ಹಾಕ್ತಾ ಹೋಗ್ರಿ. ಯಾವ್ದು ಚೆನ್ನಾಗಿ ಬೆಳೆಯುತ್ತೆ, ಯಾವ್ದು ಚೆನ್ನಾಗಿ ಬೆಳೆಯಲ್ಲ ಅಂತೇಳಿ ನೋಡ್ಕೊಂಡ್ ಬಂದ್ ನನಗೆ ಹೇಳ್ರಿ. ಗೊತ್ತಾಯ್ತಾ? ನೀವೇನ್ ನೋಡ್ರಿ, ಮನ್ಯಾಗ ಒಂದ್ ಸಸ್ಯ ತಗೋರಿ, ಸಸ್ಯ ತಗೊಂಡು ಮಣ್ಣು ಹಾಕ್ರಿ, ಡಬ್ಬ ಹೋದಾಗ ಡಬ್ಬ ಹಾಕಿ ಸಸ್ಯವನ್ನ ನಡ್ರಿ. ಒಂದ್ ಬೇರ್ ಇರ್ಲಾರ್ದ ತಗೋರಿ, ಬೇರ್ ಇದ್ದದ್ ತಗೋರಿ. ಯಾವ್ದು ಚೆನ್ನಾಗಿ ಬೆಳಿತೈತಿ ಅನ್ನೋದನ್ನ ನೀವೇ ಮನೆಯಲ್ಲಿ ಮಾಡಿ ನೋಡ್ಬೋದು. ಇಷ್ಟು ಈಗೆಲ್ಲ ನಾವೇನ್ ತಿಳ್ಕೊಂಡಿದೀವಲ್ಲ, ಇದು ಏನಪ್ಪಾ ಅಂತಂದ್ರ ಒಂದು ಸಸ್ಯದ ಬಗ್ಗೆ. ಹೌದಾ? ಬೇರಿನ ಕೆಲಸ ಏನಂತ ಹೇಳಿದೆ ನಾನು? ನೀರು ಮತ್ತು ಗೊಬ್ಬರವನ್ನ ಹಿಡಿದುಕೊಂಡು ಅದೇನ್ ಮಾಡ್ತಂತಂದ್ರೆ ಸಸ್ಯದ ನಾನಾ ಭಾಗಕ್ಕೆ ಕಳಿಸುತ್ತೆ. ಹೌದಾ? ನೋಡ್ರಿ, ನಾವು ಈ ಸಸ್ಯವನ್ನ ಒಂದು ಏನಂತ ಕರಿತೀವಿ ಅಂದ್ರ ಸಜೀವಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಜೀವಿ ಅಂತ ಕರಿತೀವಿ. ಹೆಂಗ್ ಕರಿತೀರಿ ಸರ್? ಇದಕ್ಕೆ ಉಸಿರಾಟ ಐತೇನೋ ಮತ್ತೆ ಅಂತೀರ? ಐತೆ ಇಲ್ಲ ಇದಕ್ಕೆ ಉಸಿರಾಟ? ಅದರಿಂದಲೇ ಇದ್ರ ಉಸಿರಾಟದ ಅಂಗ ಯಾವ್ದಂದ್ರ ಪತ್ರ ರಂಧ್ರ. ಪತ್ರ ರಂಧ್ರ ಎಲ್ಲಿ ಅಂತಂದ್ರ ಎಲೆಯ ತಳಭಾಗದಲ್ಲಿ ರಂಧ್ರಗಳು ಕಂಡು ಬರುತ್ತವೆ. ಹೌದಾ? ಆ ರಂಧ್ರಗಳು ಎಲೆಯ ಮೇಲೆ ಏನಪ್ಪಾ ಅಂತಂದ್ರ ರಂಧ್ರಗಳು ಕಂಡು ಬರ್ತವಲ್ಲ, ಅವುಗಳನ್ನ ನಾವು ಪತ್ರ ರಂಧ್ರಗಳು ಅಂತೇಳಿ ಕರಿತೀವಿ. ಏನ್ ಮಾಡ್ತೀವಿ? ಪತ್ರ. ಈ ಕೆಳಗಿನ ಎಲೆ ಇದು, ಈ ಎಲೆಯ ಕೆಳಭಾಗದಲ್ಲಿ ಏನ್ ಮಾಡ್ತಾವ ಅಂತಂದ್ರ ಪತ್ರ ರಂಧ್ರ ಕಂಡು ಬರುತ್ತದೆ. ಈ ಪತ್ರ ರಂಧ್ರ ಏನ್ ಮಾಡತ್ತಂದ್ರ ಸಸ್ಯದ ಒಂದು ಉಸಿರಾಟಕ್ಕೆ ಸಹಾಯ ಮಾಡುತ್ತೆ. ಏನ್ ಮಾಡುತ್ತಾ? ಸಹಾಯ, ಉಸಿರಾಟಕ್ಕೆ ಸಹಾಯ ಮಾಡುತ್ತ. ಹಾಗಾದ್ರೆ ಈ ಒಂದು ಸಸ್ಯಗಳಿಗೆ ಉಸಿರಾಟವಿದೆ ಅಂತ ಹೇಳಿದವರು ಯಾರು? ಒಬ್ಬ ಪರಿಸರ ವಿಜ್ಞಾನಿ ಬರ್ತಾನೆ. ಯಾರು? ಜಗದೀಶ್ ಚಂದ್ರ ಬೋಸ್. ಇದನ್ನ ಈಗಾಗಲೇ ಮುಂಚೆ ಏನು ಹೇಳಿದ್ದೆ ನಾನು, ಹೌದಿಲ್ಲ? ಶಾರ್ಟ್ಕಟ್ ಆಗಿ ಏನಂತ ಕರಿತೀವತ್ತಾಗ? JC ಬೋಸ್. ಮತ್ತೆ ಅದನ್ನ ಯಾರು ಹೇಳ್ಯಾರ ಅನ್ಬಾರ್ದು. JC ಬೋಸ್ ಅಂದ್ರೆ ಏನದ? ಜಗದೀಶ್ ಚಂದ್ರ ಬೋಸ್. ಇದನ್ನ ಶಾರ್ಟ್ಕಟ್ ಆಗಿ ನೆನಪಿಟ್ಕೋಬೇಕಾದ. ಹಂಗೆ ಎಕ್ಸಾಮ್ನಾಗ ಹಿಂಗ್ ಬರಿಬಾರ್ದು. ಮತ್ತೆ ಏನ್ ಮಾಡ್ಬಾರ್ದ? ಹಿಂಗ್ ಬರಿಬಾರ್ದು. ಪೂರ್ತಿ ಹೆಸರನ್ನ ಬರಿಬೇಕು, ಜಗದೀಶ್ ಚಂದ್ರ ಬೋಸ್. ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದವರು ಯಾರಪ್ಪ ಅಂತಂದ್ರ ಜಗದೀಶ್ ಚಂದ್ರ ಬೋಸ್. ಈತೊಬ್ಬ ಪರಿಸರ ತಜ್ಞ, ವಿಜ್ಞಾನಿ. ಈಗಾಗಲೇ ತಿಳಿಸಿನ ಬೇರುಗಳಲ್ಲಿ ಎರಡು ರೀತಿಯ ಬೇರುಗಳು ಅಂತ ಹೇಳಿದೆ. ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು. ಸಸ್ಯದ ಉಸಿರಾಟಾಂಗ ಯಾವ್ದಂತಂದ್ರ ಪತ್ರ ರಂಧ್ರ. ಬೇರಿನ ಕಾರ್ಯ ಯಾವ್ದಂದ್ರ ಸಸ್ಯ ಚೆನ್ನಾಗಿ ಬೆಳೆಯಲು ಏನಾಗ್ತಂದ್ರ ಸಹಾಯ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಸಸ್ಯದ ಮುಖ್ಯ ಕೆಲಸ ಏನಪ್ಪಾ ಅಂತಂದ್ರ ನೀರು ಗೊಬ್ಬರ ಹೀರಿಕೊಂಡು ಸಸ್ಯದ ನಾನಾ ಭಾಗಕ್ಕೆ ಏನ್ ಮಾಡುತ್ತದೋ ಕಳಿಸುತ್ತದೆ. ಹೌದಾ? ಇಷ್ಟೇ ಮಾಡ್ತಾವ ಸಸ್ಯಗಳು. ನಾವು ಹಾಕಿರ್ತಕ್ಕಂಥ ನೀರು ಮತ್ತು ಗೊಬ್ಬರವನ್ನು ಹೀರ್ಕೊಂಡು ಬದುಕ್ತಾವೇನ್ರಿ? ಇಲ್ಲ. ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಅದಕ್ಕ ಇವುಗಳನ್ನ ನಾವು ಸ್ವಪೋಷಕಗಳು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಸ್ವಪೋಷಕಗಳು. ತಮ್ಮ ಆಹಾರವನ್ನ ತಾವೇ ತಯಾರು ಮಾಡಿಕೊಳ್ಳೋದಕ್ಕೆ ನಾವು ಸ್ವಪೋಷಕಗಳು ಅಂತೇಳಿ ಕರಿತೀವಿ. ಪರಪೋಷಕಗಳಂದ್ರ ಅವು ಆಹಾರಕ್ಕಾಗಿ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗಿರ್ತವೆ. ಅಂತವಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರ ಪರಾವಲಂಬಿಗಳು ಅಥವಾ ಪರಪೋಷಕಗಳು ಅಂತೇಳಿ ಕರಿತೀವಿ. ಇದು ಒಂದು ಸಸ್ಯ ಏನಪ್ಪಾ ಅಂತಂದ್ರ ಸ್ವಪೋಷಕ. ಏನಿದು? ಸ್ವಪೋಷಕ. ತಮ್ಮ ಆಹಾರವನ್ನ ಏನ್ ಮಾಡ್ತಾವು? ತಾವೇ ತಯಾರಿಸ್ಕೊಳ್ತಾವ. ಒಂದು ಕ್ರಿಯೆಯ ಮೂಲಕ ಏನ್ ಮಾಡ್ತಾವು? ಆಹಾರವನ್ನ ತಯಾರು ಮಾಡ್ಕೊಳ್ತಾವ. ಯಾವ್ದದು ಕ್ರಿಯೆ? ಧೃತಿ ಅಲ್ಲದು. ಏನದ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರೀತಾರೆ. ಆ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ಏನ್ ಮಾಡ್ತಾವಂತಂದ್ರ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. ಯಾವ ಸಸ್ಯಗಳು. ನೆಕ್ಸ್ಟ್ ನೋಡಿ, ಇಂತಹ ಸಸ್ಯಗಳು ನಮಗೆ ಹಲವಾರು ರೀತಿಯ ಉಪಯೋಗವಿದೆ. ಸಸ್ಯದಿಂದ ಉಪಯೋಗ ಐತೆ ಇಲ್ಲ? ಸಸ್ಯದಿಂದ ಉಪಯೋಗ ಏನು? ಯಾರು ಹೇಳ್ತೀರಿ? ಒಬ್ರೇ ನಿಂತು ಹೇಳ್ಬೇಕು. ಸಸ್ಯದಿಂದ ಏನೇನು ಉಪಯೋಗ ಐತೆ ಅನ್ನೋದನ್ನ ಹೇಳ್ಬೇಕು. ಪರ್ವೇಜ್ ಹೇಳ್ತೀಯ? ಹೇಳಪ್ಪ. ಅಕ್ಷಯ್ ಇಲ್ಲಿ ಬಾ, ಈ ಕಡೆ ಬಂದು ನಿಂತು ಹೇಳ್ಬೇಕು. ಸಸ್ಯದಿಂದ ಏನೇನು ಉಪಯೋಗ ಐತೆ ನಿನಗ್ ಗೊತ್ತಿರೋ ಅಷ್ಟೇ ಹೇಳು.
ಸಸ್ಯ ಹಣ್ಣು ಕೊಡ್ತೈತೆ ಸರ್. ಹಾ ನಮಗ್ ಬೇಕಾದಂತ ತರಕಾರಿಗಳೆಲ್ಲ ಕೊಡ್ತೈತೆ ಸರ್. ಹಾ ಮತ್ತೆ ದೊಡ್ಡ ದೊಡ್ಡ ಮರ ಬೆಳೆಸಿದ್ರೆ ಅದು ಗಾಳಿ ಕೊಡುತ್ತದೆ ಸರ್. ಗಾಳಿ ಕೊಡುತ್ತದೆ. ವೆರಿ ಗುಡ್. ಹಾ ಅಷ್ಟೇ ಸರ್. ಅಷ್ಟೇ ಗೊತ್ತೈತಾ? ವೆರಿ ಗುಡ್, ಕರೆಕ್ಟ್, ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಿ. ನೋಡ್ರಿ, ಸಸ್ಯದಿಂದ ನಮ್ಗೆ ಹಲವಾರು ಉಪಯೋಗಗಳವ ಅದಾವೆಲ್ಲ ಸಸ್ಯದಿಂದ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಸಸ್ಯಗಳು ನಮಗೆ ಶುದ್ಧವಾದ ಗಾಳಿಯನ್ನು ಕೊಡ್ತವೆ. ಏನ್ ಕೊಡ್ತಾವ? ಗಾಳಿ. ನಾವು ಬಿಟ್ಟಂತಹ ಕಾರ್ಬನ್ ಮೊನಾಕ್ಸೈಡ್ ಅನ್ನ ತೆಗೆದುಕೊಂಡು ಅದು ನಮ್ಗೆ ಏನ್ ಕೊಡ್ತೈತಿ ಅಂತಂದ್ರ ಅದು ಆಮ್ಲಜನಕ ಕೊಡ್ತೈತಿ. ಏನ್ ಕೊಡ್ತೈತಿ? ಆಮ್ಲಜನಕ. ಕೆಟ್ಟದ್ದನ್ನ ತೆಗೆದುಕೊಂಡು ಒಳ್ಳೆದನ್ನ ಅದೇನ್ ಮಾಡ್ತೈತಿ? ನಮಗ್ ಕೊಡ್ತೈತಿ. ನೋಡ್ರಿ, ಸಸ್ಯ ಎಷ್ಟು ಒಂದು ಒಳ್ಳೆಯ ಗುಣವನ್ನು ಹೊಂದಿದೆ ಅಂದ್ರೆ ಅದು ಕೆಟ್ಟದ್ ತಗೊಂತೈತಿ, ಒಳ್ಳೇದ್ ನಮಗ್ ಕೊಡ್ತೈತಿ. ಹೌದಾ? ಏನ್ ಕೊಡ್ತೈತಿ ಅಂದ್ರ ಆಮ್ಲಜನಕವನ್ನ ಕೊಡ್ತೈತಿ. ಮತ್ತೆ ಸಸ್ಯದಿಂದ ಹಲವಾರು ಆಹಾರಗಳನ್ನ ಬೆಳಿತೀವಿ. ನಾವು ಬೆಳಿತೀವಲ್ಲಪ್ಪ, ಆಹಾರ ಪದಾರ್ಥಗಳನ್ನ ಬೆಳಿತೇವೆ ಇಲ್ಲ? ತರಕಾರಿ ಬೆಳಿತೀವಿ, ಹಣ್ಣುಗಳನ್ನ ಬೆಳಿತೀವಿ, ಆಮೇಲೆ ಧಾನ್ಯಗಳನ್ನ ಬೆಳಿತೀವಿ. ಏನೇನ್ ಬೆಳಿತೀವಿ? ತರಕಾರಿಗಳು ಬೆಳಿತೀವಿ, ಹಣ್ಣುಗಳು ಬೆಳಿತೀವಿ, ಧಾನ್ಯಗಳನ್ನ ಬೆಳಿತೀವಿ. ಇವೆಲ್ಲ ಏನಾದ್ರೂ ಫ್ಯಾಕ್ಟರಿ ತಯಾರು ಮಾಡಕ್ ಆಗುತ್ತಾನ? ಇಲ್ಲ ಐತಪ್ಪ. ಇದೇನಿದೆ? ಇದೇನಿದೆ? ಟಮಾಟೊ. ಇದೇನಿದೆ? ತರಕಾರಿ. ಏನಿದೆ? ತರಕಾರಿ. ಈ ಟಮಾಟೆಯನ್ನು ಎಲ್ಲಾದ್ರೂ ಫ್ಯಾಕ್ಟರಿ ಒಳಗೆ ತಯಾರು ಮಾಡ್ತಾರನ? ಯಾರಾದ್ರೂ ಫ್ಯಾಕ್ಟರಿ ಒಳಗೆ ತಯಾರು ಮಾಡೋದಿದ್ರೆ ತಂದು ಕೊಡ್ರಿ. ನಾವು ಇದನ್ನ ಎಲ್ಲಿ ಬೆಳಿಬೇಕು? ನಾವು ಸಸ್ಯಗಳಲ್ಲಿನೇ ಬೆಳಿಬೇಕು. ಹೌದಾ? ಇದನ್ನ ತೆಗೆದುಕೊಂಡು ಬೇರೆ ಬೇರೆ ರೀತಿಯ ಏನು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಏನ್ ಮಾಡ್ಬೋದು ಬಲಬರ ಅಂತಂದ್ರ ಟೊಮೆಟೊ ಚಿಪ್ಸ್ ಮಾಡ್ತಾರ ಹೋಗಿ. ಹೌದಿಲ್ಲ? ಫ್ಯಾಕ್ಟರಿ ತಗೊಂಡು ಏನ್ ಮಾಡ್ತಾರ? ಟೊಮೆಟೊ ಚಿಪ್ಸ್ ಮಾಡ್ಬೋದು. ಏನ್ ಮಾಡ್ಬೋದು? ಟೊಮೆಟೊ ಚಿಪ್ಸ್. ಆದ್ರೆ ಟೊಮೆಟೊಯನ್ನೇ ಬೆಳೆಯಕ್ ಆಗಲ್ಲ. ಅಲ್ಲಿ ಫ್ಯಾಕ್ಟರಿ ಟೊಮೆಟೊ ಬೆಳಿತಾರ, ತಯಾರ ಮಾಡ್ತಾರೇನ? ಇಲ್ಲ. ಎಲ್ಲಿಂದ ಬೆಳಿಬೇಕಂತಂದ್ರೆ ಇವನ್ನೆಲ್ಲ ಸಸ್ಯಗಳಿಂದನೇ ಬೆಳಿಬೇಕು. ಇವೆಲ್ಲ ನೋಡ್ರಿ, ಟೊಮೆಟೊ, ಆಮೇಲೆ ಇದೇನಿದು? ಬದನೆಕಾಯಿ. ಏನಿದು? ಬದನೆಕಾಯಿ. ನೋಡ್ರಿ, ಇದ್ರ ಬಣ್ಣ ಏನೈತಿ? ಹಸಿರೈತಿ. ಮೊದಲು ಏನೈತಿ? ಇದು ಹಸಿರೈತಿ. ನೆಕ್ಸ್ಟ್ ನೋಡ್ರಿ, ಇದೇನು? ಮೆಣಸಿನ್ಕಾಯಿ. ಏನಿದು? ಮೆಣಸಿನ್ಕಾಯಿ. ಇದು ಕೂಡ ಎಲ್ಲಿ ಬೆಳಿತೀವಿ? ನಾವು ಸಸ್ಯಗಳಿಂದಲೇನೆ ಬೆಳಿತೀವಿ. ಧಾನ್ಯಗಳನ್ನು ಕೂಡ ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಮತ್ತೆ ಗೋಧಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇವೆಲ್ಲ ಯಾವುದರಿಂದ ಬೆಳಿತೀವಿ ಅಂತಂದ್ರ ಸಸ್ಯದಿಂದ. ನೋಡ್ರಿ, ಸಸ್ಯದ ಉಪಯೋಗಗಳು ಎಲ್ಲರಿಗೂ ಶುದ್ಧವಾದ ಗಾಳಿ ಕೊಡ್ತೈತಿ, ತರಕಾರಿ ಬೆಳೆಯಲು, ಹಣ್ಣುಗಳನ್ನು ಬೆಳೆಯಲು ಮತ್ತು ಧಾನ್ಯಗಳನ್ನ ಬೆಳೆಯಲು ಸಹಾಯ ಆಗ್ತೈತಿ. ಮತ್ತು ಕೆಲವೊಂದಿಷ್ಟು ಪ್ರಾಣಿಗಳಿಗೆ ಆಹಾರವಾಗಿ ಕೂಡ ನಾವು ಏನ್ ಮಾಡ್ತೀವಿ? ಸಸ್ಯಗಳನ್ನ ಬಳಸ್ತೀವಿಲ್ಲ ಪ್ರಾಣಿಗಳಿಗೆ ಆಹಾರ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆಲ್ಲರಿಗೂ ಮತ್ತೆ ಬಿಸಿಲಾದ ಏನ ಕೊಡ್ತೈತಿ? ಗಿಡಗಳು, ಮರಗಳು, ಸಸ್ಯಗಳು ನೆರಳು ಕೊಡುತ್ತೆ. ಏನ್ ಕೊಡ್ತೈತಿ? ನೆರಳನ್ನ ಕೊಡ್ತೈತಿ. ಇಷ್ಟು ಈಗ ನೋಡ್ರಿ, ಈಗ ಬೇರಿನ ರೂಪದ ಆಹಾರ ಪದಾರ್ಥಗಳು. ಬೇರಿನ ರೂಪದಲ್ಲಿ ಕೆಲವೊಂದಿಷ್ಟು ಆಹಾರ ಪದಾರ್ಥವನ್ನ ನಾವು ಬೆಳಿತೀವಿ. ಇವು ಏನಪ್ಪಾ ಅಂತಂದ್ರ ಮಣ್ಣಿನ ಕೆಳಗೆ ಬೆಳೆಯುವಂತವು. ಮಣ್ಣಿನ ಕೆಳಗೆ ಬೇರಿನ ರೂಪದಲ್ಲಿ ಇರ್ತವು. ಅವು ಯಾವಪ್ಪ ಅಂತಂದ್ರ ನೋಡ್ರಿ, ಇದೇನಿದೆ? ಏನಿದೆ? ಹಾ, ಕ್ಯಾರೆಟ್. ಹೌದಾ? ಇದು ಏನು? ಆಲೂಗಡ್ಡೆ. ಇದೇನಿದೆ? ಆಲೂಗಡ್ಡೆ. ಇವನ್ನ ಎಲ್ಲಿ ಬೆಳಿತೀವಪ್ಪ ಅಂತಂದ್ರ ಸಸ್ಯದ ಕೆಳಭಾಗದಲ್ಲಿ ಮಣ್ಣಿನಲ್ಲಿ ಬೆಳಿತೀವಿ. ಬೇರಿನ ರೂಪದಲ್ಲಿ ಬೆಳೆಯುವಂತಹ ಇವು ಏನಪ್ಪಾ ಅಂದ್ರೆ ಆಹಾರ ಪದಾರ್ಥಗಳು. ಇದು ಏನು? ಆಲೂಗಡ್ಡೆ. ಇವನ್ನೆಲ್ಲ ಮೇಲೆ ಬೆಳೆಯಲ್ಲ ನಾವೆಲ್ಲ. ಇಲ್ಲಿ ಹೆಂಗ ಕೆಲವೊಂದಿಷ್ಟು ಬರ್ತವೆ. ಇದೈತಿ. ಏನೈತಿ? ಇದು ಬದನೆಕಾಯಿ ಐತಿ. ಇದು ಏನು? ಟೊಮೆಟೊ ಐತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಇವು ಸಸ್ಯದ ಮೇಲ್ಭಾಗದಲ್ಲಿ ಬೆಳಿತೀವಿ ನಾವು. ಟೊಮೆಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು. ಆದ್ರೆ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಇವನ್ನ ಎಲ್ಲಿ ಬೆಳಿತೀವಿ? ಕೆಳಗ ಬೇರಿನ ರೂಪದಲ್ಲಿ ಮಣ್ಣಿನ ಒಳಗೆ ಬೆಳಿತೀವಿ ನಾವು. ಹೌದಾ? ಬೀಟ್ರೋಟ್ ಆಗಿರ್ಬೋದು, ಮತ್ತೆ ಗೆಣಸ್. ಯಾವ್ದು? ಗೆಣಸ್. ಹಾ, ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ರ ಇದು ಏನಿದು? ಈರುಳ್ಳಿ. ಏನಿದು? ಈರುಳ್ಳಿ. ಇದು ಕೂಡ ಬೇರಿನ ರೂಪದಲ್ಲಿ ನಾವು ಬೆಳಿತೀವಿ. ಏನ್ ಮಾಡ್ತೀವಿ? ಬೇರಿನ ರೂಪದಲ್ಲಿ ಬೆಳಿತೀವಿ ಕೆಳಗಡೆ. ಇವೆಲ್ಲ ನೋಡ್ರಿ, ಇವೆಲ್ಲ ಯಾವ್ಯಾವು? ಕ್ಯಾರೆಟ್, ಆಲೂಗಡ್ಡೆ ಮತ್ತು ಈರುಳ್ಳಿ. ಇವೆಲ್ಲ ಯಾವುದರ ಮೂಲದಿಂದ ಬೆಳಿತೀವಿ ಅಂತಂದ್ರ ಯಾವ ಮೂಲ? ಬೇರಿನ ಮೂಲ. ಯಾವ ಮೂಲ ಇವು? ಬೇರಿನ ಮೂಲ.
ಕ್ವಶನ್ ಕೇಳ್ತಾರೆ. ಮುರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಆದರ್ಶ ಎಕ್ಸಾಮ್ ಆಗಿರ್ಬೋದು, ಏನ್ ಕ್ವಶನ್ ಕೇಳ್ತಾರೆ, ಯಾವ ರೀತಿಯಾಗಿ ಕೊಡ್ತಾರಪ್ಪ ಅಂತಂದ್ರ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ಆಹಾರ ಪದಾರ್ಥ ಬೇರಿನ ರೂಪದಲ್ಲಿ ಬೆಳೆಯುತ್ತವೆ ಅಂತೇಳಿ ಕೇಳ್ತಾರೆ ಕ್ವಶನ್. ಕೆಳಗ 3 ಆಪ್ಷನ್ ಕೊಟ್ಟಿರ್ತಾರೆ, 4 ಆಪ್ಷನ್ ಕೊಟ್ಟಿರ್ತಾರೆ. ಎಷ್ಟು? 4 ಆಪ್ಷನ್ ಕೊಟ್ಟಿರ್ತಾರೆ. ಒಂದು ಏನ್ ಕೊಟ್ಟಿರ್ತಾರೆ? ಟೊಮಾಟೊ ಕೊಟ್ಟಿರ್ತಾರೆ, ಒಂದು ಬದನೆಕಾಯಿ ಕೊಟ್ಟಿರ್ತಾರೆ, ಒಂದು ಕ್ಯಾರೆಟ್ ಕೊಟ್ಟಿರ್ತಾರೆ, ಇನ್ನೊಂದು ಕುಂಬಳಕಾಯಿ ಕೊಟ್ಟಿರ್ತಾರೆ. ಇದ್ರಾಗ ಯಾವ್ದು ಆನ್ಸರ್? ಯಾವ್ದು? ಕ್ಯಾರೆಟ್. ಯಾವ್ದು? ಕ್ಯಾರೆಟ್. ಈ ಕ್ಯಾರೆಟ್ ಏನಪ್ಪಾ ಅಂತಂದ್ರ ಒಂದು ಬೇರಿನ ರೂಪದ ಆಹಾರ ಪದಾರ್ಥವಾಗಿದೆ. ಇಲ್ಲಿ ಕಾಣ್ತಾ ಉಂಟು ಕ್ಯಾರೆಟ್, ಆಲೂಗಡ್ಡೆ, ಮುಲ್ಲಂಗಿ ಮತ್ತು ಈರುಳ್ಳಿ. ಮತ್ ಕೆಲವೊಂದಿಷ್ಟು ಬೇರಿನ ರೂಪದ ಆಹಾರ ಪದಾರ್ಥಗಳನ್ನು ಔಷಧಿಯಾಗಿ ಕೂಡ ಬಳಸ್ತೀವಿ. ನಾವು ಏನ್ ಮಾಡ್ತೀವಿ? ಔಷಧಿಯಾಗಿ ಬಳಸ್ತೀವಿ. ಈ ಬೇರಿನ ರೂಪದಲ್ಲಿ ಬೆಳೆಯುವಂತ ಅರಿಶಿನ ಕೊಂಬು ಐತಿ. ಯಾವ್ದ? ಅರಿಶಿನ ಕೊಂಬು ಅಡಿಗೆಗೆ ಆಹಾರ ಆಗಿ ಬಳಸ್ತೀವಿ. ಅದನ್ನು ಕೂಡ ನಾವು ಅಡಿಗೆಯಲ್ಲಿ ಬಳಸ್ತೀವಲ್ಲ, ಅದನ್ನ ಔಷಧಿಯಾಗಿ ಕೂಡ ಏನ್ ಮಾಡ್ತೀವಿ? ನಾವು ಬಳಸ್ತೀವಿ. ಎಲ್ಲಾದ್ರೂ ಗಾಯ ಆದಾಗ ಮೊದಲು ಏನಾಗ್ತಾರೆ ನೋಡ್ತಿರಲ್ಲ, ಏನಾಗ್ತಾರೆ? ಎಣ್ಣೆ ಮತ್ತು ಅರಿಶಿ ಕೂಡ ಕಲಿಸಿ ಏನಾದ್ರೂ ಗಾಯ ಆದ್ರೆ ತಲೆಗೆ, ಕೈಗೆ ಮೊದಲು ಏನ್ ಮಾಡ್ತೀವಿ? ನಾವು ಎಣ್ಣೆಯಲ್ಲಿ ಕಲಿಸ್ಕೊಂಡು ಏನ್ ಮಾಡ್ತೀವಿ? ಅರಿಶಿನ ಹಚ್ಕೊಳ್ತೀವಿ. ಅದಕ್ಕೆ ಅದನ್ನ ಔಷಧಿಯಾಗಿ ಬಳಸುವಂತಹ ಒಂದು ಬೇರುಗಳು. ಅಶ್ವಗಂಧ ಆಗಿರ್ಬೋದು, ಹೌದಾ? ಶುಂಠಿ. ಯಾವ್ದ? ಶುಂಠಿ ಆಗಿರ್ಬೋದು. ಇನ್ನೊಂದು ಇಷ್ಟು ಏನಪ್ಪಾ ಅಂತಂದ್ರ ಈ ಒಂದು ಸಸ್ಯದ ಬಗ್ಗೆ. ಇದ್ರಾಗ ಏನಾರಾದ್ರೂ ಯಾರಿಗಾರಾದ್ರೂ ಅರ್ಥ ಆಗಿಲ್ಲ ಅಂದ್ರ ಕೇಳ್ಬೇಕು. ಏನ್ ಅರ್ಥ ಆಗಿಲ್ಲ, ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ. ಅರ್ಥ ಆಗೈತೆ ಎಲ್ಲರಿಗೆ? ಅರ್ಥ ಆಗೈತ? ಕ್ವಶನ್ ಕೇಳ್ಯಾರ? ಕ್ವಶನ್ ಕೇಳ್ಯ? ಇದನ್ನ ಅಳಗಿಸ್ತೀನಿ, ಅಳಗಿಸ್ಬಿಟ್ಟು ಕ್ವಶನ್ ಕೇಳ್ತೀನಿ. ಓಕೆ ಪ್ರವೀಣ್, ಸ್ಟ್ಯಾಂಡ್ ಅಪ್. ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದವರು ಯಾರು? ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದವರು ಯಾರ? ಕರೆಕ್ಟ್ ಐತಾ ಅಂತ ಹೇಳಿದ್ದು? ವೆರಿ ಗುಡ್. ಕ್ಲಾಸ್ ಆಕೃತಿ ಕೊಡು. ಶಿವಲಿಂಗ. ಇದು ಕ್ಯಾರೆಟ್ ಐತಿ. ಕ್ಯಾರೆಟ್ ಇದು ಯಾವ ರೂಪದ ಆಹಾರ ಪದಾರ್ಥ? ಸಸ್ಯದ ಮೇಲ್ಭಾಗದಲ್ಲಿ ಬೆಳಿತಿತ್ತು, ಕೆಳಭಾಗದಲ್ಲಿ ಬೆಳಿತಿತ್ತು? ಎಲ್ಲಿ? ಕೆಳಭಾಗ. ಬೇರಿನ ರೂಪದಲ್ಲಿ ಬೆಳೆಯುವಂತಹ ಒಂದು ಆಹಾರ ಪದಾರ್ಥ ಇದು. ಗೊತ್ತಾಯ್ತಾ? ಸಿಡ. ನೆಕ್ಸ್ಟ್, ಸಸ್ಯದ ಮುಖ್ಯ ಆಧಾರ ಯಾವ್ದಪ್ಪ? ಬೇರು. ವೆರಿ ಗುಡ್. ಕ್ಲಾಸ್ ಸಾಕ್ರತೆಗೆ. ನೆಕ್ಸ್ಟ್, ಗೋಕುಲ್. ಬೇರು ಮುಖ್ಯ ಕೆಲಸ ಏನು? ಬೇರಿನ ಮುಖ್ಯ ಕೆಲಸ ಏನು? ವೆರಿ ಗುಡ್. ಕೂಡು. ಮಣ್ಣಿನಲ್ಲಿರ್ತಕ್ಕಂತಹ ಸಸ್ಯ ಏನ್ ಮಾಡ್ತಾವ? ಬೇರುಗಳು ನೀರು ಮತ್ತು ಗೊಬ್ಬರವನ್ನು ಏನ್ ಮಾಡ್ತಾವು? ಹೀರಿಕೊಂಡು ಸಸ್ಯದ ನಾನಾ ಭಾಗ ಕಳಿಸ್ತೈತಿ. ಬೇರಿನ ಮುಖ್ಯ ಕೆಲಸ. ಅದಕ್ಕ ಸಸ್ಯದ ಮುಖ್ಯ ಆಧಾರ ಯಾವ್ದಂತಂದ್ರ ಬೇರ್. ಯಾವುದು? ಬೇರ್. ಮೇಘನ, ಬೇರುಗಳಲ್ಲಿ ಎಷ್ಟು ವಿಧಗಳದಾವ? 2 ವಿಧ. ಚೈತ್ರ, ಯಾವ್ಯಾವ ಹೇಳ?
ತಂತು ಬೇರು ತಾಯಿ ಬೇರು. ಹೌದಾ? ಮಣ್ಣಿನ ಬಹಳಷ್ಟು ಆಳಕ್ಕೆ ಹೋದಂತ ಬೇರೆ ಯಾವ್ದವ? ಮಣ್ಣಿನ ಆಳಕ್ಕೆ ಹೋಗುವಂತ ಬೇರೆ ಯಾವ್ದು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರ್ತದೆ? ಹಾ, ಏನು ಮಧುಶ್ರೀ? ತಾಯಿ ಬೇರು. ಯಾವ್ದು? ತಾಯಿ ಬೇರು. ವೆರಿ ಗುಡ್. ಸಿಡಾಮ್. ನೋಡ್ರಿ, ಸಸ್ಯ ಇರುತ್ತಲ್ಲ, ಆ ಸಸ್ಯ ಏನಪ್ಪಾ ಅಂತಂದ್ರ ಒಂದು ಆಳಕ್ಕೆ ಹೋದಂತ ಬೇರುಗಳು ಯಾವ ಅಂತಂದ್ರ ತಾಯಿ ಬೇರು. ಈಗ ನಾವೊಂದು ಸಸ್ಯ ಇರ್ತೈತಿ, ಅದನ್ನೇನಾರ ತೋಡಿದಾಗ ನೋಡ, ದೊಡ್ಡ ದೊಡ್ಡ ಗಿಡ ಮರಗಳನ್ನ ತೋಡಿದಾಗ ನೇರವಾಗಿ ಒಂದು ಇರುತ್ತೆ ಬೇರು. ಹೌದಾ? ಅದನ್ನ ಏನಂತ ಕರಿತೀವಿ ಅಂದ್ರೆ ತಾಯಿ ಬೇರು ಅಂತ. ಏನಂತೀವಿ? ತಾಯಿ ಬೇರು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರ, ಎಕ್ಸಾಮ್ ನ ಕೇಳ್ತಾರೆ, ಬೇರಿನ ಬಣ್ಣ ಯಾವ್ದಂತ ಕೇಳ್ತಾರೆ. ಬೇರಿನ ಬಣ್ಣ ಯಾವ್ದಂತ ಕೇಳ್ತಾರ. ಏನಿದೆ ಇವು? ಬೇರು. ಬೇರಿನ ಬಣ್ಣ ಯಾವ್ದಾಗಿರುತ್ತೆ ಅಂದ್ರೆ ಬಿಳಿ ಆಗಿರುತ್ತೆ. ಯಾವ್ದು? ಬಿಳಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಕೇಳ್ತಾರ. ಬೇರಿನ ಬಣ್ಣ ಯಾವ್ದಂತಂದ್ರ ಬಿಳಿ. ಸರ, ಮತ್ತು ಕೆಲವೊಂದಿಷ್ಟು ಬೇರುಗಳು ಕಪ್ಪಾಗಿರ್ತಾವಲ್ಲ, ಮೇಲೆ ಕಪ್ಪಾಗಿರ್ತಾವ, ಅದನ್ನ ನಾವು ತೊಗಟೆಯನ್ನ ಸುಲಿದು ನೋಡಿದಾಗ ಒಳಗಡೆ ಏನಿರ್ತಾವ ಅಂತಂದ್ರ ಬಿಳಿ ಆಗಿರ್ತದೆ ಮೂಲವಾಗಿ. ಮಣ್ಣಿನ ಕಲೆಗಳಿಂದ ಹಂಗಾಗಿರ್ತೈತಿ. ಮತ್ತೆ ಕಪ್ಪಾದ ಇದು ಕೂಡ ಇರ್ತೈತಿ. ಮೂಲವಾಗಿ ಏನಪ್ಪಾ ಅಂತಂದ್ರ ಬೇರಿನ ಬಣ್ಣ ಯಾವ್ದಂತಂದ್ರ ಬಿಳಿ. ಯಾವ್ದು? ಬಿಳಿ. ಗೊತ್ತಾಯ್ತಾ? ನೆಕ್ಸ್ಟ್, ಕನಿಕಾ. ಕಾಯಿಯ ಬಣ್ಣ ಯಾವ್ದಾಗಿರ್ತಾವ? ಕಾಯಿಯ ಬಣ್ಣ ಹಸಿರು ಇರ್ತಾವ. ವೆರಿ ಗುಡ್. ಸಿಡ. ಇಷ್ಟು ಏನಪ್ಪಾ ಅಂತಂದ್ರ ಸಸ್ಯದ ಒಂದು ಭಾಗಗಳ ಬಗ್ಗೆ ಮತ್ತು ಸಸ್ಯದ ಮುಖ್ಯ ಆಧಾರ ಆಗಿರ್ತಕ್ಕಂಥ ಬೇರಿನ ಬಗ್ಗೆ. ಮತ್ತೆ ಯಾರಿಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಬೋದು, ಮತ್ತೆ ಹೇಳ್ತೀನಿ ವಾಪಸ್. ಬೇರಿನ ರೂಪದಲ್ಲಿ ಬೆಳೆಯುವಂತ ಆಹಾರ ಪದಾರ್ಥಗಳು ಯಾರು ಹೇಳ್ತೀವಿ? ಬೇರಿನ ರೂಪದಲ್ಲಿ ಬೆಳೆಯುವಂತ ಆಹಾರ ಪದಾರ್ಥಗಳು. ಅವಂತಿಕಾ? ಕ್ಯಾರೆಟ್, ಆಲೂಗಡ್ಡೆ, ಮುಲ್ಲಂಗಿ, ಈರುಳ್ಳಿ, ಮತ್ತೆ ಬೀಟ್ರೂಟ್. ಯಾವ್ದ? ಬೀಟ್ರೂಟ್. ಇವು ಬೇರಿನ ರೂಪದಲ್ಲಿ. ಹೌದಾ? ಗೆಣಸು, ಶುಂಠಿ. ಹೌದಾ? ಇವೆಲ್ಲ ಏನಪ್ಪಾ ಅಂತಂದ್ರ ಬೇರಿನ ರೂಪದಲ್ಲಿ ಬೆಳೆಯುವಂತಹ ಆಹಾರ ಪದಾರ್ಥ. ಸಿಡಾವ್. ವೆರಿ ಗುಡ್. ನೆಕ್ಸ್ಟ್ ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದವರು ವರ್ಷ ತಡಿ ನೋಡೋಣ. ಜಗದೀಶ್ ಬೋಸ್ ಮತ್ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಯಾರ? ಅವ್ರ ಏನಪ್ಪಾ ಅಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ಸುಭಾಷ್ ಚಂದ್ರ ಬೋಸ್ ಯಾರು? ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿ ಜಗದೀಶ್ ಚಂದ್ರ ಬೋಸ್ ಈತ ಪರಿಸರ ವಿಜ್ಞಾನಿ. ಈ ಜೀವಗಳಿಗೆ ಸಸ್ಯಗಳಿಗೆ ಜೀವವಿದೆ ಅಂತ ಹೇಳ್ತಾನೆ. ಹೌದಾ? ವೆರಿ ಗುಡ್. ಸಿಡಮ್ ಕೊಡು. ಮತ್ತೆ ಇನ್ನುಳಿದ ವಿಷಯವನ್ನು ಏನ್ ಮಾಡಂತಂದ್ರ ನೆಕ್ಸ್ಟ್ ಕ್ಲಾಸ್ನಾಗ ತಿಳ್ಕೊಳ್ಳೋಣ. ಈ ಸಸ್ಯದಲ್ಲಿ ಮತ್ತೇನಪ್ಪ ಅಂದ್ರ ಅವುಗಳು ಬದುಕುವ ಆಧಾರದ ಮೇಲೆ ಏನ್ ಮಾಡ್ತೀವಿ ಅಂದ್ರ ಜೀವಿತಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ? ಏಕವಾರ್ಷಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಅಂತ ಬರ್ತಾವ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್. ಗೊತ್ತಾಯ್ತಾ? ಮತ್ತೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತ ಹಲವಾರು ಏನಪ್ಪಾ ಅಂತಂದ್ರ ಭಾಗಗಳು ಬರ್ತಾವ. ಗೊತ್ತಾಯ್ತಾ? ಆಯ್ತಾ?